ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನ ಸಿಐಡಿಗೆ ನೀಡಿದೆ ರಾಜ್ಯ ಸರ್ಕಾರ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಾಳೆ ಬೆಳಗಾವಿಗೆ ಸಿಐಡಿ ಟೀಮ್ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಸಿಐಡಿಗೆ ವಹಿಸಿದೆ. ನಾಳೆ ಬೆಳಗಾವಿಗೆ ಸಿಐಡಿ ಟೀಮ್ ಆಗಮಿಸಲಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಳಗಾವಿಯ ವಂಟಮುರಿಯಲ್ಲಿ ನಡೆದಂತ ಘಟನೆ ರಾಜಕೀಯ ತಿರುವು ಪಡೆದುಕೊಳ್ತು. ಬಿಜೆಪಿಯ ಸತ್ಯ ಶೋಧನಾ ತಂಡ ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತು. ಇದೆಲ್ಲದರ ಬೆನ್ನಿಗೆ ಈಗ ಈ ಪ್ರಕರಣವನ್ನ ಸಿಐಡಿಗೆ ನೀಡಿದೆ ರಾಜ್ಯ ಸರ್ಕಾರ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಾಳೆಯೇ ಸಿಐಡಿ ತಂಡ ಬೆಳಗಾವಿಗೆ ಕಂಪ್ಲೀಟ್ ಆಗಿ ಪ್ರಕರಣದ ಬಗ್ಗೆ ಮಾಹಿತಿನ ಕಲೆ ಹಾಕಲಿಕ್ಕಿದ್ದಾರೆ ಸಿಐಡಿ ಅಧಿಕಾರಿಗಳು. ಮಹಿಳೆಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ತನಿಖೆ ಆಗಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತ ಆಗ್ರಹ ಹೆಚ್ಚಾಗ್ತಾ ಇದೆ. ಆರೋಪಿಗಳ ಬಂಧನ ಆಗಿದೆ, ಬಟ್ ಇನ್ನೂ ಕೆಲವರು ತಲೆಮರೆಸಿಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆ ಆಗಬೇಕು ಅನ್ನುವಂತ ಆಗ್ರಹ. ಇದು ಇಡೀ ರಾಜ್ಯವೇ ತಲೆ ತಗ್ಗಿಸುವಂತ ಘಟನೆ. ಕಾರಣ ನಾನು ಮತ್ತೆ ಹೇಳ್ತಾ ಇರೋದು ಯಾವುದೇ ರಾಜ್ಯದ ಸುದ್ದಿ ಅಲ್ಲ, ನಮ್ಮದೇ ರಾಜ್ಯದಲ್ಲಿ ನಡೆದಂತ ಘಟನೆ, ಬೆಳಗಾವಿಯ ವಂಟಮುರಿಯಲ್ಲಿ ನಡೆದಂತ ಘಟನೆ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿತ್ತು. ಕಾರಣ ಮಹಿಳೆಯನ್ನ ವಿವಸ್ತ್ರಗೊಳಿಸ್ತಾರೆ, ಮೆರವಣಿಗೆ ಮಾಡ್ತಾರೆ, ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ನಡೆದಿರೋದು ನಿಜಕ್ಕೆ ಇದು ವಿಪರ್ಯಾಸದ ಸಂಗತಿ. ಆ ನಂತರ ಸಾಕಷ್ಟು ಬೆಳವಣಿಗೆಗಳಾಯ್ತು, ರಾಜಕೀಯ ಸ್ವರೂಪ ಪಡೆದುಕೊಳ್ತು, ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಯಿತು. ಇನ್ನೆಲ್ಲೂ ಕೂಡ ಇಂಥ ಘಟನೆಗಳು ಮರುಕಳಿಸಬಾರದು, ತಪ್ಪಿತಸ್ಥರಿಗೆ ಅಂತಹ ಶಿಕ್ಷೆ ಆಗಬೇಕು ಅನ್ನುವಂತ ಆಗ್ರಹ. ಇದರ ಬೆನ್ನಿಗೆ ರಾಜ್ಯ ಸರ್ಕಾರ ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗ್ತಾ ಇತ್ತಲ್ಲ, ಇದರ ಬೆನ್ನಿಗೆ ಈಗ ಈ ಪ್ರಕರಣವನ್ನ ಸಿಐಡಿಗೆ ವಹಿಸಿ ಮಹತ್ವದ ಆದೇಶವನ್ನ ನೀಡಿದೆ ರಾಜ್ಯ ಸರ್ಕಾರ. ನಾಳೆಯೇ ಸಿಐಡಿ ಅಧಿಕಾರಿಗಳು, ಸಿಐಡಿ ತಂಡ ಬೆಳಗಾವಿಯ ವಂಟಮುರಿಗೆ ವಿಸಿಟ್ ಮಾಡಲಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಬೆಳಗಾವಿಯಲ್ಲಿ ನಡೆದದ್ದು, ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಯಿತು. ಇನ್ನೆಲ್ಲೂ ಕೂಡ ಇಂಥ ಘಟನೆಗಳು ಆಗಬಾರದು, ಅಂತಹ ಶಿಕ್ಷೆ ಆಗಬೇಕು ತಪ್ಪಿತಸ್ಥರಿಗೆ ಅನ್ನುವಂಥ ಆಗ್ರಹ ಇತ್ತು. ಇದರ ಬೆನ್ನಿಗೆ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರ, ಸಿಐಡಿಗೆ ಈ ಪ್ರಕರಣವನ್ನು ವಹಿಸಿದೆ. ಏನ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀರಿ ನಾಗರಾಜ್? ಖಂಡಿತ ಶ್ರುತಿ, ಏನು ಬೆಳಗಾವಿಯಲ್ಲಿ ನಡೆದಿದ್ದಂಥ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದಂಥ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂಥ ರಾಜ್ಯ ಸರ್ಕಾರ ಏನು ಈಗಷ್ಟೇ ಒಂದು ಸಿಐಡಿಗೆ ನೀಡಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಅಲ್ಲದೆ ಒಂದು SP ನೇತೃತ್ವದ ಒಂದು ತಂಡ, ಸಿಐಡಿ ಒಂದು ತಂಡ ಬೆಳಗಾವಿಗೆ ಹೋಗಲಿಕ್ಕೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸ್ತು ಅನ್ನೋದಕ್ಕಿಂತ ಏನು ನಿನ್ನೆ ಮತ್ತೆ ಅದರ ಹಿಂದಿನ ದಿನ 2 ದಿನಗಳ ಕಾಲ ಹೈಕೋರ್ಟ್ನಲ್ಲಿ ಒಂದು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡು ರಾಜ್ಯ ಹೈಕೋರ್ಟ್ನಲ್ಲಿ ಒಂದು ವಿಚಾರಣೆ ನಡೀತು. ಈ ವೇಳೆಯಲ್ಲಿ ರಾಜ್ಯ ಸರ್ಕಾರ ಈ ಒಂದು ಘಟನೆಯ ವಿಚಾರವಾಗಿ, ಈ ಒಂದು ಪ್ರಕರಣದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ರಾಜ್ಯ ಹೈಕೋರ್ಟ್ ಸಾಕಷ್ಟು ಗಂಭೀರವಾದಂಥ ಚಾಟಿಯನ್ನು ಬೀಸಿದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಅಲ್ಲಿಯ ತನಿಖಾಧಿಕಾರಿ ಮತ್ತು ಪೊಲೀಸರು ಕೂಡಲೇ ಬಂಧನ ಮಾಡೋದ್ರ ಬಗ್ಗೆ ಸಾಕಷ್ಟು ಕೆಂಡಾಮಂಡಲವಾಗಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತೇಳಿ ಚಾಟಿಯನ್ನು ಬೀಸಿದ್ದಲ್ದೇ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದ್ದಂಥ ತನಿಖಾಧಿಕಾರಿ ಮತ್ತು ಅಲ್ಲಿಯ ಒಂದು ACP DYSP ಕೂಡ ಖುದ್ದು ಸೋಮವಾರ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಇದರ ಬೆನ್ನಲ್ಲೇ ನಿನ್ನೆಯೂ ಸಹ ಈ ಒಂದು ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಂಡಿದ್ದಂಥ ಹೈಕೋರ್ಟ್ ಏನು ಅವರ ಸಂತ್ರಸ್ತೆಯ ಭೇಟಿಗೆ ಯಾರಾದರೂ ಹೋಗಬೇಕಾದ್ರೆ ಒಂದು ಲಿಖಿತ ಆದೇಶವನ್ನು ಪಡೆದುಕೊಳ್ಬೇಕು ಅಂತೇಳಿ ಒಂದು ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿತ್ತು. ಅಲ್ಲದೆ ಈ ಒಂದು ಘಟನೆ ಬಗ್ಗೆ ಸಾಕಷ್ಟು ಮಾನವ ಕುಲ ತಲೆ ತಗ್ಗಿಸಬೇಕು ಅನ್ನೋ, ಮತ್ತು ಮಹಾಭಾರತದಲ್ಲೂ ಕೂಡ ಮಹಿಳೆಯರಿಗೆ ಈ ರೀತಿ ಆಗಿರಲಿಲ್ಲ ಅಂತೇಳಿ ಬಹಳಷ್ಟು ಗಂಭೀರವಾಗಿ ಹೈಕೋರ್ಟ್ ಇದರ ಬಗ್ಗೆ ಪದಗಳನ್ನು ಬಳಸಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿತು. ಈ ನಿಟ್ಟಿನಲ್ಲಿ ಸರ್ಕಾರದ ಪರವಾಗಿ ADGP ಲಾಂಡ್ ಆರ್ಡರ್ ಯಾರಿದ್ದಾರೆ ಹಿತೇಂದ್ರ ಅವರು ಇವತ್ತು ಬೆಳಗಾವಿ ಕಮಿಷನರ್ಗೆ ಒಂದು ಫ್ಯಾಕ್ಸ್ ಅನ್ನು ಮಾಡಿ ನಿಮ್ಮ ವರ್ಷದಲ್ಲಿರ್ತಕ್ಕಂಥ ಈ ಒಂದು ಪ್ರಕರಣದ ಫೈಲನ್ನು CID DIGಗೆ ಹಸ್ತಾಂತರಿಸಿ ಇನ್ನು ಮುಂದೆ CID ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡಲಿದೆ ಅಂತೇಳಿ ಫ್ಯಾಕ್ಸ್ ಅನ್ನು ಮಾಡಿರ್ತಕ್ಕಂಥದ್ದು. ಆ ಮುಖಾಂತರ ಈ ಒಂದು ಪ್ರಕರಣ CIDಗೆ ವರ್ಗಾವಣೆ ಆಗಿದ್ದು ಒಂದು ತಂಡ ಅಲ್ಲಿಗೆ ಹೋಗಿ ಇನ್ನು ಮುಂದಿನ ತನಿಖೆಯನ್ನು ಮುಂದುವರಿಸುವಂಥದ್ದು. ಶ್ರುತಿ, ಓಕೆ ನಾಗರಾಜ್, ಈ ಕೆಲಸ ರಾಜ್ಯ ಸರ್ಕಾರದಿಂದ ಮೊದಲೇ ಆಗಬೇಕು. ಹೈಕೋರ್ಟ್ನಿಂದ ಚಾಟಿ ಬೀಸಿದ ಬಳಿಕ ರಾಜ್ಯ ಸರ್ಕಾರ ಈ ಎಲ್ಲ ಬೆಳವಣಿಗೆಯ ಬಳಿಕ ಸಿಐಡಿಗೆ ಈ ಪ್ರಕರಣವನ್ನು ವಹಿಸಿದೆ.